ಪೊಲೀಸ್ ವಿಚಾರಣೆಗೆ ನಟ ಅಲ್ಲು ಅರ್ಜುನ್ ಹಾಜರಾಗಿದ್ದಾರೆ. ಇವತ್ತು 11 ಗಂಟೆ ಒಳಗೆ ಹಾಜರಾಗಬೇಕು ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ನೀಡಿದರು. ಚಿಕ್ಕಡಪಲ್ಲಿ ಪೊಲೀಸ್ ಕೊಟ್ಟಿದ್ದಂತಹ ನೋಟಿಸ್ಗೆ ಈಗ ಅಲ್ಲು ಅರ್ಜುನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅಲ್ಲು ಅರ್ಜುನ್ ವಿಚಾರಣೆಯನ್ನು ನಡೆಸ್ತಾರೆ ಈಗ ಪೊಲೀಸರು. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಏನು ಪ್ರಕರಣ ಆಯಿತು, ಅದರಲ್ಲಿ ಮಹಿಳೆ ಸಾವನ್ನಪ್ಪಂತಹ ಒಂದು ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ವಿಚಾರಣೆ. ವಕೀಲರ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಪುಷ್ಪಾ ನಟ. ವಕೀಲರ ಸಮ್ಮುಖದಲ್ಲೇ ಪುಷ್ಪಾ ನಾಯಕನ ವಿಚಾರಣೆ ನಡೆಯುತ್ತೆ. ವಿಚಾರಣೆಗೆ ಹಾಜರಾಗುವ ಮುನ್ನ ಪತ್ನಿಯನ್ನ ಅಪ್ಪಿ ಅಲ್ಲಿಂದ ಮನೆಯಿಂದ ಹೊರಟರು ಅಲ್ಲು ಅರ್ಜುನ್. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಇದೇ ಮನೆಯಿಂದ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿ ಪೊಲೀಸರು ಕರ್ಕೊಂಡು ಹೋಗಿದ್ರು. ಅವರ ಬೆಡ್ರೂಮ್ಗೆ ಹೋಗಿ ಪೊಲೀಸರು ಅಲ್ಲು ಅರ್ಜುನನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಂಗ ಬಂಧನ ವಿಧಿಸಲಾಯಿತು. ಅವತ್ತೇ ಸಂಜೆ ಮತ್ತೆ ಅವರಿಗೆ ಬೇಲ್ ಕೂಡ ಸಿಕ್ತು. ಬಟ್ ಸ್ಟಿಲ್ ಒಂದು ರಾತ್ರಿಯನ್ನು ಅವರು ಜೈಲಿನಲ್ಲಿ ಕಳೆದಿದ್ರು. ಸೊ ಅದಾದ ನಂತರ ಹೊರಗಡೆ ಬಂದ ನಂತರವೂ ಕೂಡ ವಿಚಾರಣೆ ಮುಂದುವರೆದಿದೆ. ಅಂದರೆ ಈ ಪ್ರಕರಣ ಏನು ದಾಖಲಾಗಿತ್ತಲ್ಲ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ, ಸಂಧ್ಯಾ ಥಿಯೇಟರ್ನಲ್ಲಿ ಆದಂತಹ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆ ಕಾಲ್ ತುಳಿತ ಪ್ರಕರಣದಲ್ಲಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ರು, ರೇವತಿ ಅಂಥೇಳಿ. ಆಕೆಯ ಮಗ ಇನ್ನೂ ಕೂಡ ಆತ ಕೋಮಾದಲ್ಲೇ ಇದ್ದಾನೆ. ಆತನಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಅಲ್ಲು ಅರ್ಜುನ್ ಬಂದಿದ್ದರಿಂದಾಗಿ ಆ ಥರದ ಕಾಲ್ ತುಳಿತ ಆಯಿತು ಅನ್ನುವಂಥದ್ರ ಬಗ್ಗೆ ಇರುವಂಥ ಆರೋಪ ಈಗ ಅಲ್ಲು ಅರ್ಜುನ್ ಮೇಲೆ. ಯಾಕಂದರೆ ಅಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇತ್ತು ಹೊರತು ಈ ರೀತಿಯಾಗಿ ಓಪನ್ ಆಗಿ ಅವರು ಬಂದು ಕಾರ್ ಮೇಲೆಲ್ಲ ನಿಂತ್ಕೊಂಡು ಶೋ ಆಫ್ ಮಾಡ್ತಾರೆ, ಅಭಿಮಾನಿಗಳಿಗೆ ಅದು ಉತ್ತೇಜನ ಕೊಡುತ್ತೆ, ಅವರನ್ನು ನೋಡೋ ಭರದಲ್ಲಿ ಎಲ್ಲರೂ ಅಭಿಮಾನಿಗಳು ನುಗ್ತಾರೆ. ನುಗ್ದಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಕಾಲ್ ತುಳಿತ, ಅದರಲ್ಲಿ ರೇವತಿ ಅನ್ನೋ ಮಹಿಳೆ ಸಾವನ್ನಪ್ಪಿರ್ತಾರೆ. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಡಪಲ್ಲಿ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಅಲ್ಲು ಅರ್ಜುನ್ ಇವತ್ತು 11 ಗಂಟೆ ಒಳಗಡೆ ಹಾಜರಾಗಬೇಕು ಅನ್ನುವಂಥದ್ರ ಬಗ್ಗೆ ನೋಟಿಸನ್ನು ಕೊಟ್ಟಿದ್ದರು. ಹಾಗಾಗಿ ಈಗ ಅಲ್ಲು ಅರ್ಜುನ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರ ವಕೀಲರು ಕೂಡ ಜೊತೆಲೇ ಇದ್ದರು. ಅವರ ವಕೀಲರ ಜೊತೆಗೇ ಅಲ್ಲು ಅರ್ಜುನ್ ಬಂದಿದ್ದಾರೆ. ನೋಡಿ, ಮನೆಯಿಂದ ಹೊರಟಾಗ ಅಲ್ಲಿ ಅವರ ತಂದೆ ಅಲ್ಲು ಅರವಿಂದ್ ಅವರನ್ನು ನೋಡ್ತಾ ಇದ್ವಿ. ಜೊತೆಗೆ ಅಲ್ಲು ಅರ್ಜುನ್ ಅವರ ಪತ್ನಿ ಕೂಡ ಜೊತೆಲಿದ್ದರು, ಮಗಳು. ಎಲ್ಲರೂ ಅಲ್ಲು ಅರ್ಜುನ್ರನ್ನ ಬೀಳ್ಕೊಡ್ತಾ ಇರುವಂಥ ದೃಶ್ಯ ಒಂದು ಕಡೆ. ಇನ್ನೊಂದು ಕಡೆ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್. ಸೊ ಇಲ್ಲಿಗೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಲ್ಲು ಅರ್ಜುನ್. ಈಗಾಗಲೇ CCTV ದೃಶ್ಯವನ್ನು ಕೂಡ ಪೊಲೀಸರು ರಿಲೀಸ್ ಮಾಡಿದರು. ಅಂದರೆ ಅವತ್ತು ಏನಾಯಿತು, ಹೇಗಾಯಿತು ಆ ಒಂದು ಕಾಲ್ ತುಳಿತ ಅನ್ನುವಂಥದ್ರ ಬಗ್ಗೆ ಒಂದು CCTV ದೃಶ್ಯಗಳನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಜೊತೆಗೆ ಅಲ್ಲು ಅರ್ಜುನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಈಗ ಸಲ್ಲಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇವರಿಗೆ ಕೊಟ್ಟಿರುವಂಥ ಜಾಮೀನನ್ನು ರದ್ದುಪಡಿಸಬೇಕು. ಯಾಕಂದ್ರೆ ನಮಗೆ ವಿಚಾರಣೆಗೆ ಅವರನ್ನು ವಶಕ್ಕೆ ಪಡೆಯುವಂಥ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಜಾಮೀನು ರದ್ದುಪಡಿಸಬೇಕು ಅನ್ನುವಂಥ ಒಂದು ಮೇಲ್ಮನವಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಸಲ್ಲಿಸಲಿಕ್ಕಿದ್ದಾರೆ. ಜೊತೆಗೆ ಈ ಕಾಲ್ ತುಳಿತ ಪ್ರಕರಣದಲ್ಲಿ ಕೆಲವೊಂದಷ್ಟು ಮಹತ್ವದ ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ. ಅದೆಲ್ಲವನ್ನು ಮುಂದಿಟ್ಟು ಇವತ್ತು ವಿಚಾರಣೆಯನ್ನು ನಡೆಸ್ತಾರೆ. ಸೊ ವಿಚಾರಣೆ ಎದುರಿಸೋದಕ್ಕೆ ಈಗ ಅಲ್ಲು ಅರ್ಜುನ್ ಕೂಡ ತಮ್ಮ ನಿವಾಸದಿಂದ ಹೊರಟಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ತಮ್ಮ ಇದೇ ಬ್ಲ್ಯಾಕ್ ಕಲರ್ ಕಾರ್ನಲ್ಲಿ ಆವತ್ತು ಜೈಲಿನಿಂದ ಹೊರಗಡೆ ಬಂದು ಮನೆಗೆ ಬಂದಿದ್ದಂಥ ಅಲ್ಲು ಅರ್ಜುನ್, ಅದಾದ ನಂತರ ಆ ಕುಟುಂಬದವರಿಗೆ ಈ ಹಿಂದೆ ಅವ್ರು ಹೇಳಿದ ಹಾಗೆ 25 ಲಕ್ಷ ಕೊಡ್ತೀನಿ ಪರಿಹಾರವಾಗಿ, ಜೊತೆಗೆ ನಾನು ಇರ್ತೀನಿ ಆ ಕುಟುಂಬದ ಜೊತೆಗೆ ಅನ್ನುವಂಥದ್ರ ಬಗ್ಗೆ ಅಲ್ಲು ಅರ್ಜುನ್ ಹೇಳಿದರು. ಅದಾದ ನಂತರ ಇತ್ತೀಚೆಗಷ್ಟೇ ನಿನ್ನೆ ಕೂಡ ಪುಷ್ಪ ಚಿತ್ರದ ಪ್ರೊಡ್ಯೂಸರ್ ಅದನ್ನು 50 ಲಕ್ಷ ರೂಪಾಯಿಗಳನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದರು. ನೋಡಿ, ಇನ್ನೊಂದು ಕಡೆ CCTV ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಪೊಲೀಸರು ರಿಲೀಸ್ ಮಾಡಿರುವಂಥ ದೃಶ್ಯಗಳು. ಆವತ್ತು ಕಾಲ್ ತುಳಿತ ಪ್ರಕರಣ ಏನಾಯ್ತಲ್ಲ, ಆವತ್ತು ಅಲ್ಲು ಅರ್ಜುನ್ ಬಂದಿದ್ದಾರೆ ಈ ಥಿಯೇಟ್ರಿಗೆ ಅಂಥೇಳಿ ಗೊತ್ತಾದಾಗ ಅಲ್ಲಿ ಜನ ಹೊರಗಡೆ ಬರ್ತಾ ಇರುವಂಥ ದೃಶ್ಯ, ಥಿಯೇಟರ್ನ ಮೆಟ್ಟಿಲುಗಳ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. CC ಕ್ಯಾಮ್ರಾ ದೃಶ್ಯಗಳು. ಯಾವಾಗ ಅಲ್ಲಿ ಕಾಲ್ ತುಳಿತ ಆಯಿತು ಅನ್ನುವಂಥದ್ದು ಗೊತ್ತಾಯಿತು, ತಕ್ಷಣಕ್ಕೆ ಅಲ್ಲಿಂದ ಜನ ಹೊರಗಡೆ ಬರ್ತಾ ಇರುವಂಥ ದೃಶ್ಯಗಳು. ಸೊ ಅಂದರೆ ಅಲ್ಲು ಅರ್ಜುನ್ ಅವತ್ತು ಪುಷ್ಪ ಚಿತ್ರ ಏನು ರಿಲೀಸ್ ಆಗ್ತಾಯಿತ್ತು, ನೆಕ್ಸ್ಟ್ ಡೇ ರಿಲೀಸ್ ಆಗ್ತಾಯಿತ್ತು, ಆದರೆ ಹಿಂದಿನ ರಾತ್ರಿ ಒಂದು ಪ್ರೀಮಿಯರ್ ಶೋ ಇತ್ತು. ಕಿಕ್ಕಿರಿದು ತುಂಬಿದ್ರು ಜನರು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು. ನೋಡಿ, ಅಲ್ಲಿಗೆ ಅಲ್ಲು ಅರ್ಜುನ್ ಕೂಡ ಬಂದಂಥ ದೃಶ್ಯಗಳು. ಥಿಯೇಟರ್ಗೆ ಬಂದಿದ್ದರು. ಅಂದರೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ಹೀರೋಗಳು ಈ ಥರ ಥಿಯೇಟರ್ ವಿಸಿಟ್ ಮಾಡ್ತಾರೆ. ಅಂದರೆ ತಮ್ಮ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಅಥವಾ ರಿಲೀಸ್ ದಿನವೂ ಕೂಡ ಬರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಬಟ್ ಇದನ್ನು
ಅವರು ಬರೀ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ಬಹುಶಃ ಈ ಥರದ್ದೇನು ಕೂಡ ಆಗ್ತಿರಲಿಲ್ಲ. ಆದರೆ ಅವರು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಕೊಂಡು ಬಂದ ನಂತರ ಹೊರಗಡೆ ಒಂದು ಶೋ ಆಫ್ ಮಾಡಿದ್ರು, ಒಂದು ಕಾರ್ ಮೇಲೆ ನಿಂತ್ಕೊಂಡು ವೇವ್ ಮಾಡೋದು, ಅದೆಲ್ಲವೂ ಮಾಡಿದ್ರಿಂದಾಗಿ ಅಲ್ಲಿದ್ದಂಥ ಅಭಿಮಾನಿಗಳು ಅಲ್ಲು ಅರ್ಜುನ್ನ ನೋಡೋದಕ್ಕೆ ಅಂತ ಹೇಳಿ ಮುಗಿಬಿದ್ರು. ಆಗ ಕಾಲು ತುಳಿತಾ ಇತ್ತು. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಪ್ರತ್ಯಕ್ಷನೋ ಪರೋಕ್ಷನೋ ಬಟ್ ಅಲ್ಲು ಅರ್ಜುನ್ ಅವರ ಪಾತ್ರ ಕೂಡ ಇದರಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆನೇ ಪ್ರಕರಣ ದಾಖಲಾಗಿರುವಂಥದ್ದು. ಸೊ ಹಾಗಾಗಿ ಈಗ ವಿಚಾರಣೆಗೆ ಅಲ್ಲು ಅರ್ಜುನ್ ಬರಬೇಕು ಅನ್ನುವಂಥದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ರು. ಈಗ 11 ಗಂಟೆ ಒಳಗಡೆ ಇವತ್ತು ಅಲ್ಲು ಅರ್ಜುನ್ ಹಾಜರಾಗಿದ್ದಾರೆ.